ಬಾಗೇಪಲ್ಲಿ ತಾಲೂಕಿನ ಗೂಳೂರು ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಗೂಳೂರು ಹೋಬಳಿ ಮಟ್ಟದ ಪ್ರೇರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ಅವರು, ಸರ್ಕಾರಿ ಶಾಲೆಗಳೆಂದರೆ ನಿರ್ಲಕ್ಷ್ಯದಿಂದ ಕಾಣುವ ಮನಸ್ಥಿತಿ ಬಿಡಿ. ಯಾವುದೇ ಸೌಲಭ್ಯ ಇಲ್ಲದ ವೇಳೆಯೇ ಸರ್ಕಾರಿ ಶಾಲೆಯಲ್ಲಿ ಓದಿ ವಿವಿಧ ಹುದ್ದೆಗಳನ್ನು ಅಲಂಕರಿಸುವ ಮೂಲಕ ಬದುಕು ರೂಪಿಸಿಕೊಂಡಿದ್ದೀವಿ. ಈಗ ನಿಮಗೆ ಎಲ್ಲ ಸೌಲಭ್ಯ ಕಲ್ಪಿಸಲಾಗುತ್ತಿದೆ. ಅವುಗಳನ್ನು ಬಳಸಿಕೊಂಡು ಜೀವನದಲ್ಲಿ ಉತ್ತಮ ಸ್ಥಾನಕ್ಕೆ ಇರಬೇಕು. ನಿಮಗಾಗಿ ನಿಮ್ಮ ತಂದೆ ತಾಯಿಗಳು ಪಡುತ್ತಿರುವ ಕಷ್ಟ ಸದಾ ಸ್ಮರಿಸಿಕೊಳ್ಳಬೇಕು. ಶಿಕ್ಷಣ ನಿರ್ಲಕ್ಷಿಸಿದರೆ ಬದುಕೆ ಅಂಧಕಾರದಲ್ಲಿ ಮುಳುಗುತ್ತದೆ. ಭಯ, ಭಕ್ತಿ, ಗೌರವ ಇದ್ದರೆ ಜೀವನದಲ್ಲಿ ಮುಂದೆ ಬರಲು ಸಾಧ್ಯ ಎಂದರು. ಪ್ರತಿಯೊಬ್ಬರೂ ಎಸ್ಎಸ್ಎಲ್ಸಿಯಲ್ಲಿ ಉತ್ತೀರ್ಣರಾಗಲೇಬೇಕು ಎಂಬ ಉದ್ದೇಶದಿಂದ ಇಂತಹ ಮಹತ್ವಾಕಾಂಕ್ಷಿ ಪ್ರೇರಣಾ ಕಾರ್ಯಕ್ರಮ ನನ್ನ ಸ್ವಂತ ಖರ್ಚಿನಿಂದ ಹಮ್ಮಿಕೊಳ್ಳಲಾಗುತ್ತಿದೆ. ವಿದ್ಯಾರ್ಥಿಗಳಿಗೆ ಅಗತ್ಯವಾದರೆ ನಿವೃತ್ತ ಶಿಕ್ಷಕರಿಂದ ಪಾಠಗಳನ್ನು ಹೇಳಿಸಿ ಅವರಿಗೆ 3 ತಿಂಗಳ ಸಂಬಳ ನಾನೇ ನೀಡುತ್ತೇನೆ ಎಂದರು. ಪೋಷಕರು 3 ತಿಂಗಳ ಕೃಷಿ ಬೆಳೆಗಾಗಿ 100 ವರ್ಷಗಳ ಮಕ್ಕಳ ಭವಿಷ್ಯದ ಬೆಳೆ ನಿರ್ಲಕ್ಷಿಸಬೇಡಿ. ಮನೆಗಳಲ್ಲಿ ಟಿವಿಗಳನ್ನು ಆಫ್ ಮಾಡಿ ಮೊಬೈಲ್ ಬಳಸದಿರಿ. ಮಕ್ಕಳ ಶಿಕ್ಷಣದ ಪ್ರಗತಿಯಲ್ಲಿ ಪೋಷಕರ ಪಾತ್ರ ಪ್ರಮುಖ. ಕ್ಷೇತ್ರದ ಎಸ್ಎಸ್ಎಲ್ಸಿ ಫಲಿತಾಂಶ 100% ಬಂದರೆ ನಾನು ಶಾಸಕನಾಗಿ ಗೆದ್ದ ಖುಷಿಗಿಂತಲೂ ಹೆಚ್ಚಿನ ಸಂತೋಷವಾಗುತ್ತದೆ ಎಂದು ಮನವಿ ಮಾಡಿದರು. ಇನ್ನು ತಹಸೀಲ್ದಾರ್ ಮನೀಷಾ ಎಸ್ ಪತ್ರಿ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಸ್ವಯಂ ಆತ್ಮವಿಶ್ವಾಸ ಇದ್ದಾಗ ಮಾತ್ರ ಸ್ವಯಂ ಶಿಸ್ತು ಇರುತ್ತದೆ. ಶೈಕ್ಷಣಿಕ ಜೀವನ ಯಶಸ್ವಿಯಾಗಬೇಕು ಎಂದರೆ ಯೋಜನೆಗಳನ್ನು ರೂಪಿಸಿಕೊಂಡಿರಬೇಕು ಮತ್ತು ಅದನ್ನು ಪಾಲನೆ ಮಾಡಬೇಕು. ಶಿಸ್ತುಬದ್ಧ ಅಭ್ಯಾಸ ಯಶಸ್ಸಿನ ಹಾದಿಯನ್ನು ಸುಲಭವನ್ನಾಗಿಸುತ್ತದೆ. ಗುರಿ ಮುಟ್ಟಬೇಕಾದರೆ ಪರಿಶ್ರಮದ ಅಗತ್ಯ ಇದ್ದೇ ಇರುತ್ತದೆ ಎಂದರು. ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ಜಿಲ್ಲಾ ಉಪನಿರ್ದೇಶಕ ಮುನಿಕೆಂಪೇಗೌಡ, ಶಿಕ್ಷಣಾಧಿಕಾರಿ ಸುಕನ್ಯಾ, ಆರ್ ಹನುಮಂತರೆಡ್ಡಿ, ಆರ್ ವೆಂಕಟರಾಮಂಜಪ್ಪ, ಸಿ ವೆಂಕಟೇಶ್, ಶಂಕರ್ ನಾಯಕ್ ಮತ್ತಿತರರು ಹಾಜರಿದ್ದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.